NDRF ಫಂಡಿಗಾಗಿ ಕಾದು ಕೊನೆಗೂ ಕೂಡ ನಾವು ಹೋಗುವಂತ ಪರಿಸ್ಥಿತಿ ಬಂತು ಅಂತ ಸಿದ್ದರಾಮಯ್ಯ ಈಗಾಗಲೇ NDRF 2 ಕಂತು ಈಗಾಗಲೇ ಬಂದಿದೆ. ಇವತ್ತು ಕೆಲವು ನಾಮ್ಸ್ ಇದೆ NDRF ಕೊಡಬೇಕಾದ್ರೆ, ಆ ನಾಮ್ಸ್ ಅನ್ನ ಸರಿಯಾದ ರೂಪದಲ್ಲಿ ಇವರು ಪ್ರೆಸೆಂಟ್ ಮಾಡಿಲ್ಲ. ಇವರು ಸರಿಯಾಗಿ ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗಿ ಕೊಡಲೇಬೇಕಾಗುತ್ತೆ, ಕೊಟ್ಟೇ ಕೊಡ್ತೀವಿ. ಈಗಾಗಲೇ ರೆಗ್ಯುಲರ್ ಕಂತು ಬರ್ತಾ ಇರ್ತದೆ, ಎವ್ರಿ ಕ್ವಾರ್ಟರ್ ಬರ್ತದೆ. ನನಗೆ ಇರೋ ಮಾಹಿತಿ ಪ್ರಕಾರ 600ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ NDRF ಅಲ್ಲಿ ಇದೇ ವರ್ಷ ಮೇದಲ್ಲಿ ಮೊದಲನೇ ಕಂತು ಬಂದಿತ್ತು. ಕಳೆದ ತಿಂಗಳು ಇನ್ನೊಂದು ಕಂತು ಬಂದಿದೆ. ಅದನ್ನೇ ಇವತ್ತು ಇವರು ಬಳಕೆ ಮಾಡಿದರೆ ರಾಜ್ಯದಿಂದ ಒಂದು ನಯಾ ಪೈಸೆ ಕೂಡ ಖರ್ಚು ಮಾಡಿಲ್ಲ ಇವರು. ಇದೊಂದು ಕೋರ್ಟ್ಗೆ ಹೋಗೋದು ಇದೆಲ್ಲ ಒಂದು ರೀತಿಯಲ್ಲಿ ಕೇಂದ್ರ ಜೊತೆಗೆ ಸಂಘರ್ಷ ಚುನಾವಣೆ ಸಂದರ್ಭದಲ್ಲಿ ತೋರಿಸೋದಕ್ಕೆ ಮಾಡ್ತಾರೆ. ಚುನಾವಣೆಗಿಂತ ಮುಂಚೆ ಇವೆಲ್ಲವೂ ಕೂಡ ನಡೀತವೆ. ನೋಡಿ, ರಾಜ್ಯ ಸರ್ಕಾರದ ಹಲವಾರು ಕರ್ತವ್ಯಗಳಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡಬೇಕು, ಶಿಕ್ಷಣದಲ್ಲಿ ಮಾಡಬೇಕು, ಉದ್ಯೋಗ ಸೃಷ್ಟಿಯಲ್ಲಿ ಮಾಡಬೇಕು, ಅವೆಲ್ಲವನ್ನು ನಿಲ್ಲಿಸಿದ್ದಾರೆ. ಮೂಲಭೂತ ಸೌಕರ್ಯ ಬರಗಾಲ ಬಂದ್ರೆ ಕುಡಿಯೋ ನೀರು ಸುದ್ದ ಇಲ್ಲ. ಎಲ್ಲಾದ್ರೂ ಬೆಂಕಿ ಹತ್ತಿದ್ರೆ ಕುಡಿಯೋ ನೀರಿಲ್ಲ, ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿಲ್ಲ, ದಾರುಣ್ಯ ಸ್ಥಿತಿ ಇದೆ. ಇದೊಂದು ಆಡಳಿತ ಅಂತೀರಾ? ಇದೊಂದು ಸರ್ಕಾರ ಅಂತೀರಾ? ಗ್ಯಾರಂಟಿಗಳು ಯಾವಾಗ ಉಪಯೋಗ ಆಗ್ತದೆ? ಎಲ್ಲ ಸೌಲಭ್ಯಗಳಿದ್ದಾಗ ಗ್ಯಾರಂಟಿ ಉಪಯೋಗ ಆಗ್ತದೆ. ತೆರಿಗೆ ದುಡ್ಡು ಅಷ್ಟೇ ಅಲ್ಲ, 1,05,00,000 ಕೋಟಿ ಸಾಲ ಮಾಡಿ ಇವತ್ತು ಒಂದು ನಯಾ ಪೈಸೆ ಕೂಡ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇಲ್ಲ ಅಂದ್ರೆ ಈ ರಾಜ್ಯವನ್ನ ದಿವಾಳಿ ಎತ್ತು ತೆಗೆದುಕೊಂಡು 2,000 ರೂಪಾಯಿ ರೈತರ ಅಕೌಂಟಿಗೆ ಹಾಕ್ತೀನಿ ಅಂತ ಸರ್ಕಾರ ಹೇಳಿದೆ. ಇವರು ಕೂಡ ರೈತರಿಗೂ ಕೂಡ ಹಣ ಬಂದಿಲ್ಲ. ಆದ್ರೆ ಈ ಬಗ್ಗೆ ಸರಿಯಾಗಿ ಬಿಜೆಪಿ ಕೂಡ ಧ್ವನಿ ಎಲ್ಲ ನಾವು 2 ಸದನದಲ್ಲಿ ಅದನ್ನೇ ಮಾಡಿದ್ದೀವಿ. ದಪ್ಪ ಚರ್ಮ ಸರ್ಕಾರ ಇದೆ. ಅಧಿವೇಶನ ಬಂದ ತಕ್ಷಣ ಮಾಡ್ತೀವಿ ಅಂತಾರೆ, ಅಧಿವೇಶನ ಮುಗಿದ್ಮೇಲೆ ಮರ್ತು ಬಿಡ್ತಾರೆ. ಇವ್ರಿಗೆ ರೈತರ ಬಗ್ಗೆ ಕಿಂಚಿತ್ತು ಕಳಕಳಿ ಇಲ್ಲ. ಜನ ಪಾಠ ಕಲಿಸ್ತಾರೆ.